ನಮಸ್ಕಾರ, ನನ್ನ ಹೆಸರು ಕೃಷ್ಣ ಅಂತ. 50 ವರ್ಷ ನನಗೆ. ಈ ಒಂದು ತಿಂಗಳಿಂದ ಶುಗರ್ ಇದೆ ಅಂತ ಗೊತ್ತಾಯಿತು ನನಗೆ. ಸೊ ಟೆಸ್ಟ್ ಮಾಡಿಸಿದಾಗ ಊಟಕ್ಕೆ ಮುಂಚೆ 220 ಏನೋ ಬಂದಿತ್ತು, ಊಟ ಆದಮೇಲೆ 320 ಏನೋ ಬಂದಿತ್ತು. ಆಮೇಲೆ HSB ಲೆವೆಲ್ ನಾನು ನೋಡಿದಾಗ 12.5 ಇತ್ತು ಅದು. ಸೊ ಇದು ಅಡ್ವರ್ಟೈಸ್ ಎಲ್ಲ ಕೇಳಿದ್ದೆ, ನೋಡಿದ್ದೆ. ಸೊ ಒಟ್ಟು ಟ್ರೈ ಮಾಡೋಣ ಅಂತ ಇಲ್ಲಿ ಬಂದೆ ನಾನು ಗುಡುಚಿಗೆ. 1 ತಿಂಗಳಾಯಿತು ನಾನು ಬಂದು. 1 ತಿಂಗಳಲ್ಲಿ ನನಗೆ ಈಗ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲಲ್ಲಿ ಬಂದಿದೆ. ಮತ್ತು ಊಟದ್ದು ಅಷ್ಟೇ, ಈಗ 120ಕ್ಕೆ ಬಂದಿದೆ ಊಟಕ್ಕೆ ಮುಂಚೆ. ಊಟ ಆದಮೇಲೆ 140 ಅಥವಾ 150 ಒಳಗಡೆ ಬರ್ತಾ ಇದೆ 1 ತಿಂಗಳಿಂದ. ಮತ್ತು ಎಲ್ಲ ತೊಂದರೆ ಏನೂ ಇಲ್ಲ. ಊಟನೂ ಚೆನ್ನಾಗಿ ತಿಂತಾ ಇದ್ದೀನಿ, ಮೋಷನ್ಸು ಕರೆಕ್ಟ್ ಆಗ್ತಾ ಇದೆ. ಮತ್ತು ಬಾಡಿನೂ ತುಂಬ ಲೈಟ್ ವೇಟ್ ಆಗಿದೆ, ಈಗ ಒಂಥರ ಹಗುರವಾಗಿದೆ. ಎಲ್ಲ ಓಕೆ ಅನ್ನಿಸ್ತಾ ಇದೆ ನನಗೆ. ತುಂಬ ಮುಂಚೆ ತುಂಬ ಸುಸ್ತು ಅನ್ನಿಸ್ತಾ ಇತ್ತು. ಕಾಲು ತುಂಬ ಆಯಿತು ಆ್ಯಕ್ಚುಲಿ ನನಗೆ. ಸೊ ಅದಕ್ಕೆ ಟೆಸ್ಟ್ ಮಾಡ್ತಿದ್ದೆ ನಾನು. ಸೊ ಇದು ಮೆಡಿಸಿನ್ ಶುರು ಮಾಡಿದ್ಮೇಲೆ ಕಾಲು ಅಂತೂ ಇಲ್ಲವೇ ಇಲ್ಲ, ಆಲ್ಮೋಸ್ಟ್ ಕಡಿಮೆ ಆಗಿದೆ. ಸೊ 1 ತಿಂಗಳಲ್ಲಿ ತುಂಬ ಬೆಟರ್ ಅನ್ನಿಸ್ತಾ ಇದೆ. ಸೊ ನಮ್ಮ ಡಾಕ್ಟ್ರು 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ, ಅಷ್ಟು ಕ್ಲಿಯರ್ ಮಾಡ್ತೀನಿ ಅಂತ. ಸೊ ತುಂಬ ಖುಷಿ ಆಯ್ತು ಅದು ನನಗೂ. ಮತ್ತು ಜೀವನದಲ್ಲಿ ತುಂಬ ಉತ್ಸಾಹನೂ ಕಾಣಿಸ್ಕೊಳ್ತಾ ಇದೆ. ಚೆನ್ನಾಗಿದೆ, ಲೈಫ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಈಗ. ಮುಂಚೆ ಹಂಗೆ ಸ್ವಲ್ಪ ಸ್ಯಾಡ್ನೆಸ್ ಇತ್ತು, ಇವಾಗ ಆ ಥರ ಏನಿಲ್ಲ, ಸ್ವಲ್ಪ ಉತ್ಸಾಹ ಜಾಸ್ತಿ ಆಗ್ತಾ ಇದೆ. ಸೊ ಖುಷಿ ಆಯಿತು ನನಗಂತೂ. ಭಾಳ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಗುಡುಚಿ ಊಟದ ಮೇಲೆ. ಸೊ ಇದನ್ನೇ ಕಂಟಿನ್ಯೂ ಮಾಡಿ 2 ತಿಂಗಳಾದಮೇಲೆ ಈ ಸಕ್ಕರೆ ಕಾಯಿಲೆ ಅನ್ನೋದನ್ನೇ ಓಡಿಸ್ಬಿಟ್ಟು ಆರಾಮಾಗಿರೋಣ ಅಂತ ಈಗ ಕಾನ್ಫಿಡೆಂಟ್ ತುಂಬ ಚೆನ್ನಾಗಿ ಬಂದಿದೆ ನನಗೆ.